ಎರಡನೇ ಬಾರಿ ಕ್ಯಾಪ್ಟನ್ ಆಗ್ತಾರಾ ರಘು? ಜಾಹ್ನವಿ ಕ್ಯಾಪ್ಟನ್ ಆಗಿ ಮೊದಲ ಮಹಿಳಾ ಕ್ಯಾಪ್ಟನ್ ಪಟ್ಟ ಅಲಂಕರಿಸ್ತಾರಾ? ಫಿಸಿಕಲ್ ಟಾಸ್ಕ್ ಬಂದ್ರೆ ರಘು ಮುಂದೆ ಯಾರೂ ಗೆಲ್ಲೋದಿಲ್ವಾ? ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಮಜಾನೇ ಇಲ್ಲ ಅನ್ಸುತ್ತಾ? ಎಸ್, ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನಾಮಿನೇಟೆಡ್ ಗ್ರೂಪ್ ಆಯ್ಕೆಯಾಗಿತ್ತು. ಅದರಲ್ಲಿ ಯಾರು ಕ್ಯಾಪ್ಟನ್ಸಿ ಫೈನಲ್ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದಕ್ಕೆ ಟಾಸ್ಕ್ ಕೊಡಲಾಗಿತ್ತು. ಫಿಸಿಕಲ್ ಟಾಸ್ಕ್ ಆಗಿದ್ರಿಂದ ಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ ಅನ್ಡೌಟೆಡ್ಲಿ ರಘು ಗೆಲ್ಲೋದು ಪಕ್ಕಾ ಆಗಿತ್ತು. ಅದೇ ರೀತಿ ಧ್ರುವಂತ್ ಹಾಗೂ ಸುಧೀನಾ ಸೋಲಿಸಿ ರಘು ವಿನ್ ಆದ್ರು. ಹಾಗೆ ಫಿಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ ಜಾಹ್ನವಿ ಗೆದ್ರು. ಈಗ ರಘು ಹಾಗೂ ಜಾಹ್ನವಿ ಮಧ್ಯೆ ಕ್ಯಾಪ್ಟನ್ಸಿ ಪಟ್ಟಕ್ಕೆ ಪೈಪೋಟಿ ಇದೆ. ಯಾರಾಗ್ತಾರೆ ಕ್ಯಾಪ್ಟನ್? ರಘು ಗೆದ್ದು ಎರಡನೇ ಬಾರಿಗೆ ಮತ್ತೆ ಕ್ಯಾಪ್ಟನ್ ಆಗ್ತಾರಾ, ಅಥವಾ ಜಾಹ್ನವಿ ಗೆದ್ದು ಬಿಗ್ ಬಾಸ್ ಸೀಸನ್ 12ರ ಮೊದಲ ಫೀಮೇಲ್ ಕ್ಯಾಪ್ಟನ್ ಆಗ್ತಾರಾ? ಕಾದು ನೋಡ್ಬೇಕು. ಇನ್ನು ಗಿಲ್ಲಿ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಗಿಲ್ಲಿ. ಬಿಗ್ ಬಾಸ್ ಮನೆಯ ಆಟದಲ್ಲಿ ಗೆಲ್ತಾರೋ ಬಿಡ್ತಾರೋ, ಆದ್ರೆ ಜನರ ಮನಸ್ಸು ಗೆದ್ದಿದ್ದಾರೆ ಗಿಲ್ಲಿ. ಎಲ್ಲವನ್ನೂ ತಮಾಷೆಯಾಗಿ ಮುಗಿಸೋ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದೇ ವೇಸ್ಟ್ ಅಂತಿದ್ದಾರೆ ವೀಕ್ಷಕರು. ಯಾರು ಏನೇ ಒಪಿನಿಯನ್ ಕೊಟ್ರು ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ನ ಗೌರವಿಸ್ತಾರೆ ವೀಕ್ಷಕರು. ಗಿಲ್ಲಿ ಕಾವ್ಯ ಜೋಡಿ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ.